ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಾವೇರಿ ಸುದ್ದಿಯ ಸಹ ಪ್ರಾಯೋಜಕರು ಬಿಎಸ್ಆರ್ ಸ್ಟೀಲ್ಸ್, ಆರ್ಎಂಸಿ ಯಾರ್ಡ್ ಎದುರುಗಡೆ, ಬಿಎಂ ರಸ್ತೆ, ಕುಶಾಲನಗರ. ಮಾಲೀಕರು ಜಗದೀಶ್ ಡಿಎಸ್. ನಮಸ್ಕಾರ, ಕಾವೇರಿ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕುಶಾಲನಗರ ಪಟ್ಟಣ ಪಂಚಾಯಿತಿಯಿಂದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಗೆ ಭೂ ಖಾತೆ ವರ್ಗಾವಣೆ ಮಾಡಿದ ಮುಖ್ಯಾಧಿಕಾರಿ. ಬೈಚನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದ ಕೋಟಿಗಟ್ಟಲೆ ಬೆಲೆ ಬಾಳುವ ಭೂ ಮಾರಾಟ ದಂಧೆ, ಕಾವೇರಿ ಸೇನೆಯ ಪದಾಧಿಕಾರಿಗಳಿಂದ ಆರೋಪ. ಬ್ಯೂಟಿಷಿಯನ್ ತರಬೇತಿ ಶಿಬಿರದಲ್ಲಿ ನಡೆದ ಗುಡಿ ಕೈಗಾರಿಕೆ ಮತ್ತು ಆರ್ಥಿಕ ಸ್ವಾವಲಂಬನೆ ವಿಚಾರಗೋಷ್ಠಿ. ಮಹಿಳೆಯರು ಸ್ವಯಂ ಉದ್ಯೋಗದೊಂದಿಗೆ ಸ್ವಾವಲಂಬಿಗಳಾಗಿ ಬದುಕು ರೂಪಿಸುವಂತೆ ಗಣ್ಯರ ಕರೆ. ದೊಡ್ಡಹೊಸೂರು ಗ್ರಾಮದಲ್ಲಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಸಂಘದ ಶಾಖೆ ಉದ್ಘಾಟನೆ. ಸಂಘಟಿತ ಹೋರಾಟದ ಮೂಲಕ ಮಾತ್ರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಪಡೆಯಲು ಸಾಧ್ಯ, ಅಭಿಪ್ರಾಯ ವ್ಯಕ್ತಪಡಿಸಿದ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ಪದಾಧಿಕಾರಿಗಳು. ಕೊಡಗು ಜಿಲ್ಲೆಯ ಪ್ರವಾಸಿ ಕೇಂದ್ರಗಳ ಹೋಮ್ ಸ್ಟೇಗಳಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣ. ತಕ್ಷಣ ತನಿಖೆ ನಡೆಸಿ ಪ್ರಕರಣ ಭೇದಿಸುವಂತೆ ಕೊಡಗು ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳಿಂದ ಪೊಲೀಸ್ ಇಲಾಖೆಗೆ ಮನವಿ. ದೊಡ್ಡಹೊಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ. ವಿದ್ಯಾರ್ಥಿಗಳು ಶಿಸ್ತು, ನೀತಿ ಹಾಗೂ ಮೌಲ್ಯಗಳೊಂದಿಗೆ ಸಮಾಜಮುಖಿಯಾಗಿ ಬದುಕು ಸಾಗಿಸುವಂತೆ ಕರೆ. ವಾರ್ತೆಗಳ ವಿವರ. ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವ ಕುಶಾಲನಗರ ಪಟ್ಟಣದಲ್ಲಿ ಒಂದಲ್ಲ ಒಂದು ವಂಚನೆಗಳು ನಡೆಯುತ್ತಲಿವೆ. ಕೆಲವು ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಶಾಮೀಲಾಗಿ ಕೋಟಿಗಟ್ಟಲೆ ಬೆಲೆ ಬಾಳುವ ಸರ್ಕಾರಿ ಆಸ್ತಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡುತ್ತಿರುವುದು ಒಂದೆಡೆಯಾದರೆ, ಇದೀಗ ಕುಶಾಲನಗರದ ಬೈಚನಹಳ್ಳಿ ಗ್ರಾಮದ ಎಕರೆಗಟ್ಟಲೆ ಜಾಗವನ್ನು ಅಧಿಕಾರಿಯೊಬ್ಬ ಪಟ್ಟಣ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಿದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಇದು ಕುಶಾಲನಗರ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಭಾರೀ ಹಗರಣ ಎನ್ನಬಹುದು. ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಸೇರಿದ ಸರ್ವೆ ನಂಬರ್ 2/1ರಲ್ಲಿ 1 ಎಕರೆ ಮತ್ತು 2/6ರಲ್ಲಿ 0.70 ಸೆಂಟ್ ಸೇರಿದಂತೆ ಒಟ್ಟು 1.7 ಎಕರೆ ಜಾಗವನ್ನು 2013ರಲ್ಲಿ ಮುಖ್ಯಾಧಿಕಾರಿಯೊಬ್ಬರು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲು ಕ್ರಮ ಕೈಗೊಂಡಿರುವುದು ದಾಖಲೆಯಲ್ಲಿ ಕಾಣಬಹುದು. ಇದೀಗ ಈ ಬಡಾವಣೆ ಪರಿವರ್ತನೆಗೊಂಡಿದ್ದು ನಿವೇಶನಗಳಾಗಿ ಮಾರ್ಪಡಿಸಲು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ನಿರಪೇಕ್ಷಣಾ ಪತ್ರ ನೀಡಿರುವುದು ಕಂಡುಬಂದಿದೆ. ಮೂಲತಃ ಈ ಪ್ರದೇಶದ 9.38 ಎಕರೆ ಜಾಗ ಸರ್ಕಾರಿ ಗೋಮಾಳವಾಗಿದ್ದು ಇದೀಗ ಖಾಸಗಿ ಪಾಲಾಗಿದೆ. ಕುಶಾಲನಗರ ಯೋಜನಾ ಪ್ರಾಧಿಕಾರದ ನಕ್ಷೆಯ ಪ್ರಕಾರ ಇದು ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಒಳಪಟ್ಟಿದ್ದು, ದಾಖಲೆಗಳಲ್ಲಿ ಕಂಡುಬಂದರೂ ಈ ಜಾಗವನ್ನು ಅಕ್ರಮವಾಗಿ ಗ್ರಾಮವೊಂದಕ್ಕೆ ಪರಭಾರೆ ಮಾಡಿರುವುದು ವಿಪರ್ಯಾಸ ಎನ್ನಬಹುದು. 2013ರಲ್ಲಿ ಮುಖ್ಯಾಧಿಕಾರಿಯಾಗಿದ್ದ ಡಿಸೋಜಾ ಎಂಬುವರು ಕುಶಾಲನಗರ ಪಂಚಾಯಿತಿ ಆಡಳಿತದ ಗಮನಕ್ಕೆ ತರದೆ ಈ ಕೆಲಸ ನಡೆಸಿರುವುದಾಗಿ ಕಾವೇರಿ ಸೇನೆಯ ಪ್ರಮುಖರು ಆರೋಪಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಕಾವೇರಿ ಸೇನೆಯ ಸಂಚಾಲಕರಾದ ರವಿಚಂಗಪ್ಪ ಹಾಗೂ ನಿರ್ದೇಶಕರಾದ ರಾಮ್ ದೇವಯ್ಯ ಸಂಬಂಧಿಸಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸೋಮವಾರಪೇಟೆ ತಾಲೂಕು ಕುಶಾಲನಗರ ಹೋಬಳಿ ಬೈಚನಹಳ್ಳಿ ಅಂತ ಹೇಳತಕ್ಕಂಥ ಗ್ರಾಮದಲ್ಲಿ 2/1 ಸರ್ವೆ ನಂಬರಿನ 9.38 ಎಕರೆ ಗೋಮಾಳ ಪೈಸಾರಿ ಅಂತಿದೆ. ಅದರಲ್ಲಿ 1 ಇಂಚ್ ಜಾಗ ಕೂಡ ಇಲ್ಲ. ಎಲ್ಲ ಅತಿಕ್ರಮಣ ಮಾಡಿ ಮನೆಗಳು ಕಟ್ಟಿದ್ದಾರೆ ಮತ್ತು ಆ ಜಾಗವನ್ನು ಭೂ ಪರಿವರ್ತನೆ ಕೂಡ ಮಾಡಿದ್ದಾರೆ. ರಾಜರೋಷವಾಗಿ ನಡೀತಿದೆ. ಈ ವಿಚಾರ ನಮ್ಮ ಕಾವೇರಿ ಸೇನೆ ಅವಗಾಹನೆಗೆ ಬಂದಿದೆ. ಈಗ ನಾವು ಅಲ್ಲಿಯ ನಮ್ಮ ಆಗಿರತಕ್ಕಂಥ ನಮ್ಮ ರಾಮ್ ದೇವಯ್ಯರ ಮುಖಾಂತರ ಇವಾಗ ನಾವು ಗುಡ್ಡೆಹೊಸೂರು ಪಂಚಾಯತಿಗೆ ನಾವೊಂದು ಮಾಹಿತಿ ಹಕ್ಕಿನಲ್ಲಿ ಅಡಿಯಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ವಿ. ಮತ್ತು ಕುಶಾಲನಗರದ ಕೂಡದಲ್ಲಿ ಕೂಡ ನಾವು ಒಂದು ಅರ್ಜಿಯನ್ನು ಹಾಕಿದ್ವಿ. ನಂತರ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ಭೂ ಪರಿವರ್ತನೆ ಆದಂತಹ ದಾಖಲೆಗಳನ್ನು ಪಡೆಯಲಿಕ್ಕೆ ಒಂದು ಮಾಹಿತಿ ಹಕ್ಕಿನ ಅಡಿ ಅರ್ಜಿಯನ್ನು ಹಾಕಿದ್ವಿ. ಇವಾಗ ನಾವು ಜಿಲ್ಲಾಧಿಕಾರಿಗಳ ಜಮಾಬಂದಿ ಕೂಡ ನಾವು ಇವಾಗ ತೆಗೆದಿದ್ವಿ. ಮುಂದೆ ನಾವು ಏನು ಮಾಡ್ತೇವೆ ಅಂದರೆ ಈ ಎಲ್ಲ ಮಾಹಿತಿಗಳು ನಮ್ಮ ಕಲೆಗೆ ಹಾಕಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಅಂದರೆ, ಗೋದಾವರ್ಮನ್ ಅಂತ ಹೇಳ್ತಕ್ಕಂಥ ತಮಿಳುನಾಡಿನ ಮೂಲ ವ್ಯಕ್ತಿ ಅವರು 1996ರಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ಹಾಕಿದ್ದಾರೆ. ಅವರು ಇಡೀ ಭಾರತ ದೇಶಾದ್ಯಂತ ಸಂಚರಿಸಿ ಯಾವುದೆಲ್ಲ ಸರ್ಕಾರಿ ಜಾಗಗಳಿವೆ, ಯಾವುದೆಲ್ಲ ಅರಣ್ಯ ಪ್ರದೇಶಗಳಿವೆ, ಯಾವುದೆಲ್ಲ ಜಾಗಗಳನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಅದರಲ್ಲಿ ಈ ಗೋಮಾಳ ಕೂಡ ಸೇರಿದೆ. ಅದರಲ್ಲಿ ಗೋಮಾಳ ಮತ್ತು ಊರೊಡುವೆ, ಇಲ್ಲಿಯ ಮಂದು, ಮಾನಿ ಮತ್ತು
ಅರಣ್ಯ ಜಾಗಗಳನ್ನ ಅದನ್ನು ತೆರವು ಮಾಡಬೇಕು ಮತ್ತು ಯಥಾಸ್ಥಿತಿ ಬಿಡಬೇಕು ಅಂತ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದೇಶ ಇರೋದರಿಂದ ನಾವೀಗ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಮುಂದೆ ಅವರ ಯಾರೆಲ್ಲ ಇದಕ್ಕೆ ಶಾಮೀಲಾಗಿದ್ದಾರೆ, ಜಿಲ್ಲಾಧಿಕಾರಿಗಳಿರ್ಬೋದು, ಪಂಚಾಯತ್ ಇರ್ಬೋದು, ಕೂಡ ಇರ್ಬೋದು, ಮತ್ತು ರೆವಿನ್ಯೂ ಕಂದಾಯ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು, ಅವರ ವಿರುದ್ಧ ನಾವು ನ್ಯಾಯಾಲಯ ನಿಂದನೆ ಕೇಸನ್ನು ನಾವು ಉಚ್ಚ ನ್ಯಾಯಾಲಯ, ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲಿಸ್ತೀವಿ. ಕುಶಾಲನಗರ ಹೋಬಳಿ ಬೈಚನಹಳ್ಳಿ ಸರ್ವೆ ನಂಬರ್ 2/1ರಲ್ಲಿ 1 ಎಕರೆ 70 ಸೆಂಟು ಒಬ್ಬ ಪ್ರಭಾವಿ ವ್ಯಕ್ತಿಗಳ ಹೆಸರಿಗೆ ಖಾತೆಯಾಗಿರ್ತದೆ. ಈ ಜಾಗ ಕುಶಾಲನಗರ ಪಂಚಾಯಿತಿಗೆ ಸಂಬಂಧಪಡ್ತದೆ. ಈ ವ್ಯಕ್ತಿಯ ಕಡೆಯವರು ಕುಶಾಲನಗರದಲ್ಲಿ ಪಂಚಾಯಿತಿಯ ಸದಸ್ಯರಾಗಿದ್ದು ಕುಶಾಲನಗರ ಪಂಚಾಯತಿಯಿಂದ ಒಂದು NOC ಪಡೆದಿರ್ತಾರೆ, ಇದು ಕುಶಾಲನಗರಕ್ಕೆ ಸೇರೋದಿಲ್ಲ ಅಂತೇಳಿ ಗುಡ್ಡೇಶ್ವರ ಪಂಚಾಯತಿಗೆ ಇದನ್ನು ತಗೊಂಡೋಗಿ ಕೊಟ್ಟು ಗುಡ್ಡೇಶ್ವರ ಪಂಚಾಯತಿಯಲ್ಲಿ ಇದರ NOC ತಗೊಳ್ತಾರೆ ಭೂ ಪರಿವರ್ತನೆ ಮಾಡೋಕ್ಕೆ. ಗೋಮಾಳ ಜಾಗದ ಭೂ ಪರಿವರ್ತನೆ ಮಾಡೋಕ್ಕೆ ಗುಡ್ಡೇಶ್ವರ ಪಂಚಾಯತಿಯಿಂದ NOC ತಗೊಳ್ತಾರೆ. ಗುಡ್ಡೇಶ್ವರ ಪಂಚಾಯತಿ ಅಧಿಕಾರಿಗಳು ಮತ್ತು ಅಲ್ಲಿಯ ಕೆಲವರು ಜನಪ್ರತಿನಿಧಿಗಳು ಶಾಮೀಲಾಗಿ ಇದಕ್ಕೆ NOC ಕೊಡ್ತಾರೆ, ಇದಕ್ಕೆ ಕನ್ವರ್ಷನ್ ಮಾಡೋಕ್ಕೆ. ಇದನ್ನು DC ಅವರ ಇದರಲ್ಲಿ ಕನ್ವರ್ಷನ್ ಮಾಡಿ ಈಗ ಯೋಜನಾ ಪ್ರಾಧಿಕಾರದಲ್ಲಿ ಈ ಜಾಗ ಗ್ರೀನ್ ಬೆಲ್ಟ್ ಏರಿಯಾ ಅಂತೇಳಿ ಗುರುತು ಮಾಡಿ ಯೋಜನಾ ಪ್ರಾಧಿಕಾರದ ಮುಂದೆ ಒಂದು ನಕಾಶೆಯನ್ನು ಇಟ್ಟಿರ್ತಾರೆ, ಇದು ಗ್ರೀನ್ ಬೆಲ್ಟ್ ಏರಿಯಾಗೆ ಸಂಬಂಧ. ಅದೇ ಜಾಗಕ್ಕೆ ಈ ಯೋಜನಾ ಪ್ರಾಧಿಕಾರದವರು ಪ್ಲ್ಯಾನ್ ಅಪ್ರೂವ್ ಮಾಡಿ ಇದನ್ನು ಪಂಚಾಯತಿಯಿಂದ 9/11 ಸಮೇತ ಇಶ್ಯೂ ಮಾಡಿರ್ತಾರೆ. ಇದರ ಬಗ್ಗೆ ಯಾರೆಲ್ಲ ಈ ಅಕ್ರಮದಲ್ಲಿ ಗೋಮಾಳ ಜಾಗವನ್ನು ಯಾರೆಲ್ಲ ಪರಿವರ್ತನೆ ಮಾಡಿ ಇದಕ್ಕೆಲ್ಲ ಸಹಕಾರ ಮಾಡಿರ್ತಾರೆ, ನಾವು ಇದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ಮಾಡಿ ಇದ್ರ ಬಗ್ಗೆ ಕಾನೂನು ರೀತಿಯ ಹೋರಾಟ ನಡೆಸ್ತೀವಿ ಅಂತೇಳಿ ಈ ಮೂಲಕ. ಮತ್ತು ಈ ಜಾಗವನ್ನು ಯಾರೂ ಕ್ರಯಕ್ಕೆ ತಗೊಳ್ಬಾರ್ದು, ಯಾಕಂತ ಹೇಳಿದ್ರೆ ಇದು ಗೋಮಾಳ ಪೈಸಾರಿ ಆಗಿರೋದ್ರಿಂದ ಈ ಜಾಗ ತಗೊಂಡು ಅವ್ರಿಗೆ ನಷ್ಟ ಆಗಬಾರ್ದು ಜನಗಳಿಗೆ. ಯಾಕಂದರೆ ಪಾಪದ ಮುಗ್ಧ ಜನಗಳು ಬಂದು ಇವತ್ತು ಈ ಜಾಗಗಳು ಕಮ್ಮಿ ಬೆಲೆಯಲ್ಲಿ ಸಿಗ್ತದೆ ಅಂತೇಳಿ ತಗೊಂಡು ಗೋಮಾಳ ಜಾಗದಲ್ಲಿ ತಗೊಂಡು ಕನ್ವರ್ಷನ್ ಆರ್ಡರ್ ತೋರಿಸಿ ಮಾರಕ್ಕೆ ಇವರು ಮಾಡಿ 9/11 ತಗೊಂಡಿದ್ದಾರೆ. ಇದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳು ಇದರಲ್ಲಿ ಯಾರೆಲ್ಲ ಇದಕ್ಕೆ ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ತೀನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು. ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ಮಾಹಿತಿ ಕೊರತೆ ಇದ್ದು ಈ ರೀತಿ ಮಾಡಿದರೆ ಅಲ್ಲ, ನಮ್ಮ AC ಅವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿರೋ AC ಅವರಿಗೂ ಏನಾದ್ರು ಮಾಹಿತಿಯ ಕೊರತೆ ಇದ್ದರೆ ಇದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಡೋಕ್ಕೆ ನಾವು ಸಿದ್ಧರಿದ್ದೀವಿ. ಅದರಿಂದ ಅವರು ಇದ್ರ ಬಗ್ಗೆ ತಕ್ಷಣ ಕ್ರಮ ತೆಗೆದು ಈ ಆಗುವಂಥ ಈ ಅಕ್ರಮ ಏನಾಯ್ತಾ ಉಂಟು ಅದನ್ನು ಈಗಲೇ ತಡಿಬೇಕು. ಯಾಕಂದರೆ ಗುಡ್ಡೇಶ್ವರ ಪಂಚಾಯತಿಗೆ ಸಂಬಂಧಪಡದ ಜಾಗದಲ್ಲಿ NOC ಕೊಟ್ಟು ಅವರು, ಯಾಕಂದರೆ ಕುಶಾಲನಗರ 2/1 ಸರ್ವೆ ನಂಬರ್ ಕುಶಾಲನಗರಕ್ಕೆ ಸೇರೋ, ಬೈಚನಹಳ್ಳಿಗೆ ಸೇರೋ, ಕುಶಾಲನಗರ ಪಟ್ಟಣಕ್ಕೆ ವ್ಯಾಪ್ತಿಗೆ ಸೇರುವಂಥ ಒಂದು ಜಾಗವನ್ನು ಕುಶಾಲನಗರದಲ್ಲಿ ಇವರು ಅಧಿಕಾರ ಬಳಸಿ ತಗೊಂಡೋಗಿ ಕೊಟ್ಟಿರ್ತಾರೆ NOC ಪಡೆಯೋಕ್ಕೆ. ದಯವಿಟ್ಟು ಇದ್ರ ಬಗ್ಗೆ ಈಗಲೇ ಇದನ್ನು ಇದು ಮಾಡಿದ್ರೆ ನಾವು ಇದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ. ಕಾವೇರಿ ಸುದ್ದಿ ಪ್ರಕರಣದ ಬಗ್ಗೆ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಾದ ರಾಜಶೇಖರ್ ಅವರೊಂದಿಗೆ ಪ್ರತಿಕ್ರಿಯೆ ಬಯಸಿದಾಗ ಅವರು ನೀಡಿದ ಮಾಹಿತಿ ಇಲ್ಲಿವೆ. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಿತಿ ಮೀರಿದ್ದು, ಈ ಬಗ್ಗೆ ಸಂಬಂಧಿಸಿದ ಜಿಲ್ಲಾಡಳಿತ ವಿಶೇಷ ತನಿಖೆ ನಡೆಸಿದಲ್ಲಿ ಈ ಪ್ರಕರಣದ ಸತ್ಯಾಂಶ ಹೊರಬೀಳಬಹುದು ಎಂದು ಕುಶಾಲನಗರ ಯೋಜನಾ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಾದ ರಾಜಶೇಖರ್ ಪ್ರತಿಕ್ರಿಯಿಸಿದ್ದಾರೆ. ಯಾರ ಈ ಗುಡ್ಡೇಶ್ವರ ಪಂಚಾಯತಿ ಬರುತ್ತಾ ಅಥವಾ ಕುಶಾಲನಗರ ಮಂಡಲ ಪಂಚಾಯತಿ ಬರುತ್ತಾ ಅನ್ನೋ ಬಗ್ಗೆ ದೃಢೀಕರಣ ಪತ್ರ ನಾವು ಪಡ್ಕೊಂಡಿದ್ದೇವೆ. ಅದರ ಪ್ರಕಾರ ಕುಶಾಲನಗರ ಮಂಡಲ ಪಂಚಾಯತಿಯವರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಅದರಂತೆ ಮುನ್ಸಿಪಲ್ ಪಂಚಾಯತ್ ಗುಡ್ಡೇಶ್ವರ ಪಂಚಾಯತಿಯವರು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತೇಳಿ ಅವ್ರ ಅಪ್ಲಿಕೇಶನ್ ನಮಗೆ ಕಳಿಸ್ಕೊಟ್ಟಿದ್ದಾರೆ, ಲೇಔಟ್ ಅಪ್ರೂವ್ ಮಾಡಿಕೊಡಿ ಅಂತೇಳಿ. ಅದ್ರ ಪ್ರಕಾರವಾಗಿ ಬೌಂಡ್ರಿ ಪ್ರಕಾರ ಅದು ಕುಶಾಲನಗರ ವ್ಯಾಪ್ತಿಯೊಳಗೆ ಬರ್ತಾ ಇದೆ. ಆದರೆ ಆ ಗುಡ್ಡೇಶ್ವರ ಹೇಳ್ತಾರೆ ನಮ್ಮ ವ್ಯಾಪ್ತಿಗೆ ಬರ್ತದೆ ಅಂತೇಳಿ ಅದರಂತೆ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ. ಆ ಬೇಸಲ್ಲಿ ನಾವು ಇದನ್ನು ಕೊಟ್ಟಿದ್ದೇವೆ. ಈ ತಕರಾರೇನು ಇದ್ದಲ್ಲಿ ಬಂದಲ್ಲಿ ನಮ್ಮ ಅರ್ಜಿ ಒಳಗೆ ಬರ್ತದೆ, ಪರಿಶೀಲಿಸಿ ಮುಂದಿನ ಸೂಕ್ತ ಕ್ರಮ ತಗೊಳ್ತಾರೆ. ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗುವುದರೊಂದಿಗೆ ಆರ್ಥಿಕವಾಗಿ ಪ್ರಗತಿ ಹೊಂದುವಂತೆ ಕೊಡಗು ಜಿಲ್ಲಾ ಮಹಿಳಾ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಮುತ್ತಮ್ಮ ಕರೆ ನೀಡಿದ್ದಾರೆ. ಅವರು ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಮೂಲಕ ಕೊಪ್ಪ ಗ್ರಾಮದಲ್ಲಿ ನಡೆಯುತ್ತಿರುವ ಸಮುದಾಯ ಅಭಿವೃದ್ಧಿ ಯೋಜನೆಯ ಬ್ಯೂಟಿಷಿಯನ್ ತರಬೇತಿ ಶಿಬಿರದಲ್ಲಿ ನಡೆದ ಗುಡಿ ಕೈಗಾರಿಕಾ ಮತ್ತು ಆರ್ಥಿಕ ಸ್ವಾವಲಂಬನೆ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಮೂಲಕ ಕೊಪ್ಪ ಗ್ರಾಮದಲ್ಲಿ ನಡೆಯುತ್ತಿರುವ ಸಮುದಾಯ ಅಭಿವೃದ್ಧಿ ಯೋಜನೆಯ ಬ್ಯೂಟಿಷಿಯನ್ ತರಬೇತಿ ಶಿಬಿರದಲ್ಲಿ ಗುಡಿ ಕೈಗಾರಿಕೆ ಮತ್ತು ಆರ್ಥಿಕ ಸ್ವಾವಲಂಬನೆ ವಿಚಾರಗೋಷ್ಠಿ ನಡೆಯಿತು. ಮಹಿಳೆಯರು ಬಿಡುವಿನ ವೇಳೆಯನ್ನು ಸದುಪಯೋಗ ಪಡೆದುಕೊಳ್ಳುವುದರೊಂದಿಗೆ ಇಲಾಖೆ ಅಥವಾ ಸಂಘ ಸಂಸ್ಥೆಗಳು ನಡೆಸುವ ಸ್ವಯಂ ಉದ್ಯೋಗ, ಕರಕುಶಲ ವಸ್ತುಗಳ ತಯಾರಿ ಮುಂತಾದ ಕೌಶಲ್ಯ ಆಧಾರಿತ ತರಬೇತಿಗಳ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕೊಡಗು ಜಿಲ್ಲಾ ಮಹಿಳಾ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಮುತ್ತಮ್ಮ ಶಿಬಿರಾರ್ಥಿಗಳಿಗೆ ಕರೆ ನೀಡಿದರು. ಅಪೇಕ್ಷಿತರಾಗಿದ್ರೆ ಲೋನ್ ತೆಗಿಬೇಕು ಅಂತ ಹೇಳಿ ಅಪೇಕ್ಷಿತರಾಗಿದ್ರೆ ನೀವು ಈ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಈ ಯಾಕೆಂದ್ರೆ ಅದನ್ನ 5 ವರ್ಷ ನಿಮಗೆ 5 ವರ್ಷ ಯೂಸ್ ಆಗ್ತದೆ ಆ ಸರ್ಟಿಫಿಕೇಟ್ ಮಾಡಿಟ್ಟುಕೊಂಡ್ರೆ. ಮತ್ತೆ ಪ್ರತಿ ಒಂದು ಸರ್ಕಾರದ ಸೌಲಭ್ಯ ಆಗಲಿ ಏನೇ ಪಡ್ಕೊಳ್ಬೇಕಾದ್ರೆ ಅದು ಇಂಪಾರ್ಟೆಂಟ್.
ಅದು ಒಂದು ನಾನು ಪ್ರತಿಯೊಂದು ಕಡೆಗೆ ಹೋದಾಗ ಅದನ್ನ ಮುಂದೆ ಹೇಳಿರ್ತೀನಿ. ಅಂದ್ರೆ ಅದು ಒಂದು ದೇವರಾಜ ಅರಸ ಅಭಿವೃದ್ಧಿ ನಿಗಮದಿಂದ ಅದು ಒಂದಿದೆ 25,000. ಮತ್ತೆ ಇನ್ನೂ ಒಂದು 25,000 ಅದು ಸಬ್ಸಿಡಿ ಇಲ್ಲ, ಸಹಾಯಧನ ಇಲ್ಲದ್ದು ಲೋನ್. ಅದು ನಾವು ಪೂರ್ತಿ ಕಟ್ಟಬೇಕಾಗ್ತದೆ. ಏನಂದ್ರೆ ಯಾವುದೇ ನೀವು ಲೋನ್ ತಗೊಂಡ್ರು ತಿಂಗಳಿಗೆ 1,000 ರೂಪಾಯಿ ಒಳಗಡೆ 300 ಅಥವಾ 500ರಿಂದ 1000 ಒಳಗಡೆ ಕಟ್ಟಲಿಕ್ಕಿರ್ತದೆ. ಮತ್ತೆ ಇತ್ತೀಚೆಗೆ ಒಂದು ಬಂದಿದೆ, ಆ ಟಾರ್ಗೆಟ್ ಮುಗಿದು ಇನ್ನೇನು ಗೊತ್ತಿಲ್ಲ, 15,000 ಕೊಡ್ತಾರೆ. ಅದಕ್ಕೆ ಈಗ ನಮ್ಗೇನು ಅಂತ ಏನು ಗೊತ್ತಾ, ಈಗ ನೀವು ಇದೇ ಒಂದು ಉದ್ಯೋಗವನ್ನ ಕಲ್ತ್ಕೊಂಡಾಗ ಇದರಲ್ಲಿ ನೀವು ಒಂದು ಕ್ರಾಫ್ಟ್ ಸೆಂಟರ್ ಎಲ್ಲೇ ಆಗಲಿ ಯಾರೇ ಆಗಲಿ ನೀವು ಮನೆಯಲ್ಲೇ ಆಗಲಿ ನಿಮ್ಮ ಉದ್ಯೋಗವನ್ನ ಮಾಡುವಾಗ ನೀವು ಕ್ರಾಫ್ಟ್ ಬೇರೆ ಕೆಲಸ ನಿಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ರಾಫ್ಟ್ ನೀವು ಸುಮ್ಮನೆ ಮಾಡ್ಬೋದು ಅಥವಾ ಸುಮ್ಮನೆ ಕೂತವರಿಗೆ ಕೊಡ್ಬೋದು ಅಥವಾ ನಿಮ್ಮಲ್ಲಿ ಬರುವಂತವರಿಗೆ ಅದೊಂದು ಉದ್ಯೋಗ ಆಗುತ್ತೆ. ಆ ರೀತಿ ನನಗೆ ತುಂಬಾ ನನ್ನ ಫ್ರೆಂಡ್ ಇದ್ದಾರೆ, ಅವರು ಅದೇ ಈ ತರ ಬ್ಯೂಟಿಷಿಯನ್ ಮಾಡ್ಕೊಂಡು ಈಗ ದೊಡ್ಡ ಒಂದು ಕಂಪನಿ ಮಾಡಿದ್ದಾರೆ. ಬೇಕಾದಷ್ಟು 600 ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಖರ್ಚಿಗಾಯ್ತು ಅಥವಾ ನಿಮ್ಮ ಖರ್ಚಿಗಾಯ್ತು. ಈಗ ನಮಗೆ ಬೇಕಾದಷ್ಟು ಸರ್ಕಾರದ ಸೌಲಭ್ಯ ಇದೆ. ಏನಂದ್ರೆ ನಾನು ತಿಳಿದ ಮಟ್ಟಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪೇಪರ್ನಲ್ಲಿ ಎದುರಿದಲ್ಲಿ ನೋಡ್ತಾ ಇದ್ದೀರಾ, 1 ಲಕ್ಷವರೆಗೆ ಕೊಡ್ತಾರೆ. ಈಗ ನೀವು ಒಂದು ಓಪನ್ ಮಾಡ್ಲಿಕ್ಕೆ ಒಂದು ಸಂಸ್ಥೆನ ಓಪನ್ ಮಾಡ್ಲಿಕ್ಕೆ ನಮ್ಮ ಮನಸ್ಸು ಸರಿ ಇದ್ರೆ, ನಮ್ಮಲ್ಲಿ ಒಗ್ಗಟ್ಟಿದ್ರೆ ಬರೀ ಒಂದು 5,000ದಲ್ಲಿ ಮಾಡಿ ಎಂತೆಂತ ದೊಡ್ಡ ಕಂಪನಿ ಮಾಡಿದವರು ಬೇಕಾದಷ್ಟು ಜನ ಉದಾಹರಣೆಗಿದ್ದಾರೆ. ಅದೇ ರೀತಿ ನಾವು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೀವು ಇದು ಪಡ್ಕೋಬಹುದು ಸಾಲ ಸೌಲಭ್ಯ. ಅಂದ್ರೆ ಅದು ಏನಂದ್ರೆ 40,000 ಇನ್ಕಮ್ ಒಳಗಡೆ ಇರಬೇಕು, ಅದು ಜಾಸ್ತಿ ಇರ್ಬೋದು. ಮತ್ತೆ ದೇವರಾಜ ಅರಸ ಅಭಿವೃದ್ಧಿ ನಿಗಮದಿಂದ ಪಡ್ಕೋಬಹುದು, ಅದು ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಅಥವಾ ಮೇಡಮ್ಗೆ ಚಂದ ಗೊತ್ತಿದೆ. ದೇವರಾಜ ಅರಸ ನಿಗಮದಿಂದ 1-2 ಅಲ್ಲ, ಅದು ಒಂದು ಸಬ್ಸಿಡಿ ಲೋನ್ ಇದೆ. 25,000 ಅವ್ರು ಕೊಟ್ಟರೆ 7,500 ಸಬ್ಸಿಡಿ ಇದೆ. ಅದು 40,000 ಒಳಗಡೆ 55 ವರ್ಷದ ಒಳಗಡೆ. ಗ್ರಾಮ ಪಂಚಾಯಿತಿ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಅವಶ್ಯ ಸಾಲಗಳನ್ನು ಪಡೆದು ಗುಡಿ ಕೈಗಾರಿಕೆಗಳ ಮೂಲಕ ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಬಹುದು ಎಂದು ಮಾಹಿತಿ ಒದಗಿಸಿದರು. ಮಹಿಳೆಯರ ಮೇಲೆ ದೌರ್ಜನ್ಯ ಹಾಗೂ ಇನ್ನಿತರ ಸಮಸ್ಯೆಗಳು ಎದುರಾದಾಗ ಒಗ್ಗಟ್ಟಿನೊಂದಿಗೆ ಸಂಘಟಿತ ಹೋರಾಟದಿಂದ ಮಾತ್ರ ನ್ಯಾಯ ಪಡೆಯಲು ಸಾಧ್ಯ ಎಂದರು. ನಾವು ಮದುವೆ ಆಗಬೇಕಂದ್ರೆ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಅವರವರ ಕರ್ತವ್ಯಗಳಿದೆ. ಏಕೆಂದ್ರೆ ಎಲ್ರಿಗೂ ಒಂದು ಹೆಣ್ಣು ಮಗು ಅಂದ್ರೆ ತಾತ್ಸಾರ ಮಾಡ್ತಾರೆ. ಇಲ್ಲ, ಹೆಣ್ಣು ಮಕ್ಕಳಂದ್ರೆ ಯಾರು ತಾತ್ಸಾರ ಮಾಡಬೇಡಿ. ಹೆಣ್ಣು ಮಕ್ಕಳಂದ್ರೆ ಎಲ್ಲಾ ಒಂದು ವಿಷಯದಲ್ಲಿ ಎಲ್ರಿಗೂ ಒಂದು ಕಣ್ಮಣಿ ಅಂತ ಹೇಳ್ಬೋದು. ಹೆಣ್ಣು ಮಗು ಚಿಕ್ಕ ಆಟ ಆಡುವಾಗ ಆ ಮಗುವುದು ಗೆಜ್ಜೆ ಶಬ್ದ ಕೇಳಿ ಅದು ಕಿಲ ನಗುವಾಗ ಅಪ್ಪ ಅಮ್ಮಂದಿರಿಗೆ ಇಷ್ಟ ಆಗುತ್ತೆ ಅಲ್ವಾ? ಅದೆಲ್ಲ ನಿಮಗೆ ಗೊತ್ತಿರುವ ವಿಷಯ. ಆಮೇಲೆ ಅವಳು ಸ್ವಲ್ಪ ಪ್ರಾಯಕ್ಕೆ ಬಂದಾಗ ಅವಳಿಗೂ ಅದೇನೋ ಒಂದು ಚಟುವಟಿಕೆಗಳನ್ನ ಅವಳ ಹೆಚ್ಚಿಸೋದು, ಅವಳ ಮಾತುಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದೇ ರೀತಿ ಅವಳು ಗಂಡನ ಮನೆಗೆ ಹೋದಾಗ್ಲೂ ಅಷ್ಟೇ. ಅಂದ್ರೆ ಯಾವುದೇ ವಿಚಾರದಲ್ಲೂ ಮಾಡುವಾಗ, ಯಾವುದೇ ವಿಚಾರದಲ್ಲೂ ಅವಳು ಮುಂದುವರಿಯುವಾಗ್ಲೂ ಅವಳ ಸೌಂದರ್ಯ ಅಂದ್ರೆ ಸುಮ್ಮನೆ ಇನ್ನೊಬ್ಬರಿಗೆ ಅಟ್ರಾಕ್ಟ್ ಆಗಿ ಶುಚಿತ್ವಕ್ಕೆ ನಾವು ಮಹತ್ವ ಕೊಡಬೇಕು. ಆಮೇಲೆ ನಾವು ಇರೋದರಲ್ಲಿ ನಾವು ಸೌಂದರ್ಯವನ್ನು ವೃದ್ಧಿಪಡಿಸಿಕೊಳ್ಬೇಕು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಮಾತನಾಡಿ, ಕೆಲಸದಲ್ಲಿ ಆಸಕ್ತಿ ಹಾಗೂ ಆತ್ಮಸ್ಥೈರ್ಯ ಹೊಂದಿದಲ್ಲಿ ಮಾತ್ರ ಉದ್ದೇಶಿತ ಗುರಿ ಸಾಧಿಸಲು ಸಾಧ್ಯ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ ಅಂಗವಾಗಿ ಗಾಂಧೀಜಿ ಭಾವಚಿತ್ರಕ್ಕೆ ನಮಿಸಿ 1 ನಿಮಿಷಗಳ ಕಾಲ ಮೌನ ಆಚರಿಸಲಾಯಿತು. ಈ ಸಂದರ್ಭ ಸಿಂಚು ಬ್ಯೂಟಿ ಝೋನ್ನ ಮಾಲೀಕರು ಹಾಗೂ ತರಬೇತುದಾರರಾದ ವನಿತಾ ಚಂದ್ರಮೋಹನ್, ಶಿಬಿರಾರ್ಥಿಗಳು ಇದ್ದರು. ಸಂಘಟಿತ ಹೋರಾಟದ ಮೂಲಕ ಮಾತ್ರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಪಡೆಯಲು ಸಾಧ್ಯ ಎಂದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಯ್ಯ ಕರೆ ನೀಡಿದ್ದಾರೆ. ಅವರು ಕುಶಾಲನಗರ ಸಮೀಪ ದೊಡ್ಡಹೊಸೂರು ಗ್ರಾಮದ ಆದಿವಾಸಿ ಹಾಡಿಯಲ್ಲಿ ನಡೆದ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಸಂಘದ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕುಶಾಲನಗರ ಸಮೀಪ ದೊಡ್ಡಹೊಸೂರು ಗ್ರಾಮದ ಆದಿವಾಸಿ ಹಾಡಿಯಲ್ಲಿ ನಡೆದ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಸಂಘದ ಶಾಖೆಯನ್ನು ಉದ್ಘಾಟಿಸಲಾಯಿತು.
ಈ ಸಂದರ್ಭ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಯ್ಯ 2005ರ ಆದಿವಾಸಿ ಮತ್ತು ಸಾಂಪ್ರದಾಯಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳ ಕಾನೂನು ಸಮರ್ಪಕವಾಗಿ ಜಾರಿಯಾಗಿಲ್ಲ. ಸಂವಿಧಾನಾತ್ಮಕವಾದ ವೈಯಕ್ತಿಕ ಮತ್ತು ಸಾಮುದಾಯಿಕ ಹಕ್ಕುಗಳಿಂದ ಆದಿವಾಸಿಗಳು ವಂಚಿತರಾಗಿದ್ದಾರೆ. ಅರಣ್ಯ ಇಲಾಖೆ ಹಾಡಿಗಳ ಸಾಂಪ್ರದಾಯಿಕ ಗ್ರಾಮ ಸಭೆಗಳ ನಿರ್ಣಯಗಳ ಬಗ್ಗೆ ನಿರ್ಲಕ್ಷ್ಯ ತಾಳುವುದರೊಂದಿಗೆ ಆದಿವಾಸಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದರು. ಯಾರು ಮೋಸ ಹೋಗ್ತಾರೆ ಅಂತ ಉತ್ತರ ಕೊಡೋದಕ್ಕಾಗಿ, ನಾವು ಪಡ್ಕೊಳ್ಳೋದಕ್ಕಾಗಿ ಮೋಸದ ವ್ಯವಸ್ಥೆಯ ವಿರುದ್ಧ, ಅನ್ಯಾಯದ ವಿರುದ್ಧ ನ್ಯಾಯದ ದಿಕ್ಕಿನೆಡೆಗೆ ಹೋಗುವ ಒಂದು ದಾರಿಯನ್ನು ಹುಡುಕೋದಕ್ಕಾಗಿ ಈ ರಕ್ಷಣಾ ಪರಿಷತ್ತು ಈ ರಾಜ್ಯದಲ್ಲಿ ರಾಜ್ಯವ್ಯಾಪಿ ಸಂಘಟನೆಯಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಇದೆ ನಮ್ಮ ರಕ್ಷಣಾ ಪರಿಷತ್ತು. ರಾಜ್ಯದ 30 ಜಿಲ್ಲೆಗಳಲ್ಲೂ ಸಹ ನಮ್ಮ ರಕ್ಷಣಾ ಪರಿಷತ್ತು ಪ್ರತಿದಿನ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ. 50 ಬುಡಕಟ್ಟುಗಳು ಇದರಲ್ಲಿದ್ದಾರೆ. ಏನು ಸೌಲಭ್ಯಗಳಿದ್ದಾವೆ, ಏನು ಯೋಜನೆಗಳಿದ್ದಾವೆ, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ನಮಗಾಗಿ ರೂಪಿಸತಕ್ಕಂಥ ಕಾಯ್ದೆಗಳು, ಕಾನೂನುಗಳು ಏನಿದಾವೆ ಅಂತಕ್ಕಂಥದ್ದು ಇನ್ನೂ ನಮ್ಮ ಅರಿವಿಗೆ ಬಂದಿಲ್ಲ. ಅದನ್ನ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ತುಂಬಾ ಇದೆ ನಮಗೆ. ಮಧ್ಯವರ್ತಿಗಳ ಹಾವಳಿಗಳು ತಪ್ಪಾಗಿದೆ. ಯಾರು ಮಧ್ಯವರ್ತಿಗಳು ಆಗಬಾರ್ದು. ನಾವೇ ನಿಂತು ನಮ್ಮ ಹಕ್ಕನ್ನ ಪಡೆಯುವಂತ ಶಕ್ತಿಯನ್ನ, ಜ್ಞಾನವನ್ನ ನಾವು ಬಳಸ್ಕೊಳ್ಬೇಕು, ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ಸಂಘಟಿತರಾಗ. ಸಂಘದ ಉಪಾಧ್ಯಕ್ಷರು ಹಾಗೂ ಕೊಡಗು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ಎನ್ ರಾಜಾರಾವ್ ಮಾತನಾಡಿ, ಆದಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಸಂಬಂಧಿಸಿದ ಇಲಾಖೆಗಳಿಗೆ ಬಿಡುಗಡೆಗೊಳಿಸಿದ ಅನುದಾನಗಳ ಸಮರ್ಪಕ ಬಳಕೆಯಾಗುತ್ತಿಲ್ಲ. ಕಾನೂನಿನನ್ವಯ ಆದಿವಾಸಿಗಳಿಗೆ ನೀಡಬೇಕಾದ ಹಕ್ಕುಪತ್ರ ನೀಡುವಲ್ಲಿ ವಂಚಿಸಲಾಗುತ್ತಿದೆ ಎಂದರು. ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಏನು ಜನಾಂಗ ಇದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಮತ್ತು ಫಾರೆಸ್ಟ್ ಒಳಗೆ ಗಿರಿಜನ ಅಲ್ಲದೆ ಇತರ ಜನಾಂಗ ಇದ್ದಾರಲ್ಲ ಅವರು ಅವರಿಗೆ ಕೊಡಬೇಕು ಅನ್ನೋದು ಕಾಯ್ದೆ ಜಾರಿಗೆ ಬಂತು. ಈಗಾಗಲೇ ಹೇಳಿದ್ರು ಒಂದಕ್ಕಿಂತ ಸಾಕ್ಷಿ. ಹೌದು, ಸಾಕು. ಅಲ್ಲಿ ಮಶಾಣ ಇದ್ರೆ ಸಾಕು, ತುಂಡು ಗೋಡೆ ಇದ್ರೆ ಸಾಕು, ಮೋಟ್ ಮರ ಇದ್ರೆ ಸಾಕು, ಬಾವಿ ಇದ್ರೆ ಸಾಕು, ಹೀಗೆಲ್ಲ ಇದ್ರೆ ಇದು. ಆದ್ರೆ ಕೆಲವು ದುಷ್ಟ ಅರಣ್ಯ ಅಧಿಕಾರಿಗಳಿದ್ದಾರಲ್ಲ, ಎಲ್ಲರೂ ಅಲ್ಲ, ಒಬ್ಬ ಇಬ್ಬ ಮಾಹಿತಿ ಗೊತ್ತಿಲ್ಲದಂತ ಅಧಿಕಾರಿ, ಯಾರು ಈ ಬಡವರ ಬಗ್ಗೆ ಕಾಳಜಿ ಇಲ್ಲದೆ ಅನುಷ್ಠಾನಕ್ಕೆ ತೊಂದರೆ ಕೊಡ್ತಾನೆ ಅಂತ ಅಧಿಕಾರಿ ಅವನು ದುಷ್ಟ, ಅವನು ಕಳ್ಳ. ಎಲ್ಲರೂ ಅಲ್ಲ. ನನಗನ್ಸುತ್ತೆ ಈ ಕಾಯ್ದೆನ ಅನುಷ್ಠಾನ ಈ ಏನು ಬಡ ಜನಾಂಗ ಇದ್ದಾರೆ, ಆದಿವಾಸಿಗಳಿದ್ದಾರೆ, ಈ ಆದಿವಾಸಿ ಮಾನವರಿದ್ದಾರೆ, ಇವರಿಗೆ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸೋದಿಲ್ವಲ್ಲ, ಅವ್ರನ್ನ ಅರ್ಧಕ್ಕೆ ಕುಯ್ದು ನಿಲ್ಲಿಸ್ಬೇಕು. ಈ ಸಂದರ್ಭ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಕಾವೇರ, ಖಜಾಂಜಿ ಮಧು, ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಣ್ಣಪ್ಪ, ಉಪಾಧ್ಯಕ್ಷ ಅಣ್ಣಯ್ಯ, ಸೋಮವಾರಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾದ ಬಿಎಸ್ ಚಂದ್ರು, ವಿರಾಜಪೇಟೆ ಘಟಕದ ಅಧ್ಯಕ್ಷರಾದ ಸಿದ್ದು, ಕೊಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಕ್ಬಲ್ ಇದ್ದರು. ಇದೀಗ ಪುಟ್ಟ ವಿರಾಮ. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಾವೇರಿ ಸುದ್ದಿಯ ಸಹ ಪ್ರಾಯೋಜಕರು ಬಿಎಸ್ಆರ್ ಸ್ಟೀಲ್ಸ್, ಆರ್ಎಂಸಿ ಯಾರ್ಡ್ ಎದುರುಗಡೆ, ಬಿಎಂ ರಸ್ತೆ, ಕುಶಾಲನಗರ. ಮಾಲೀಕರು ಜಗದೀಶ್ ಡಿಎಸ್. ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಬಿಎಸ್ಆರ್ ಸ್ಟೀಲ್ಸ್, ಅಪೋಸಿಟ್ ಆರ್ಎಂಸಿ ಯಾರ್ಡ್, ಬಿಎಂ ರೋಡ್, ಕುಶಾಲನಗರ್. TMT Steel, BMM brand 6mm to 25mm. Section bar, anglers available. MS pipes, CR pipes, GI pipes, GP pipes, stainless steel pipes available. Rolling shutters, cast iron designs, pin inches, binding wires, nails,
ಕಟಿಂಗ್, ಗ್ರೈಂಡಿಂಗ್ ವೀಲ್ಸ್ ಇನ್ ಬ್ರಾಂಡೆಡ್ ಕಂಪನಿ ಅವೈಲೇಬಲ್ ಮತ್ತಿತರ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ಸಂಪರ್ಕಿಸಿ BSR ಸ್ಟೀಲ್ಸ್, ಕುಶಾಲನಗರ್. ಕಟ್ಟಡ ನಿರ್ಮಾಣದ ಸಂದರ್ಭ ಕಂಪನಿ ದರದಲ್ಲಿ ನಿಮಗೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಭೇಟಿ ನೀಡಿ. BSR ಸ್ಟೀಲ್ಸ್, RMC ಯಾರ್ಡ್ ಎದುರುಗಡೆ, BM ರಸ್ತೆ, ಕುಶಾಲನಗರ. ಮಾಲೀಕರು ಜಗದೀಶ್ DS. ದೂರವಾಣಿ ಸಂಖ್ಯೆ 9740759032 08276274446. BSR ಸ್ಟೀಲ್ಸ್, ಅಪೋಸಿಟ್ RMC ಯಾರ್ಡ್, BM ರೋಡ್, ಕುಶಾಲನಗರ್. ಪುಟ್ಟ ವಿರಾಮದ ನಂತರ ಕಾವೇರಿ ಸುದ್ದಿಗೆ ಸ್ವಾಗತ. ಕೊಡಗು ಜಿಲ್ಲೆಯ ಪ್ರವಾಸಿ ಕೇಂದ್ರಗಳ ಹೋಮ್ ಸ್ಟೇಗಳಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ಪ್ರಕರಣ ಭೇದಿಸುವಂತೆ ಕೊಡಗು ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕೊಡಗು ಜಿಲ್ಲೆಯ ಪ್ರವಾಸಿ ಕೇಂದ್ರಗಳ ಹೋಮ್ ಸ್ಟೇಗಳಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ಪ್ರಕರಣ ಭೇದಿಸುವಂತೆ ಕೊಡಗು ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಸಂಘದ ಅಧ್ಯಕ್ಷರಾದ BR ನಾಗೇಂದ್ರ ಪ್ರಸಾದ್ ಮತ್ತು ಪದಾಧಿಕಾರಿಗಳು DYSP ನಾಗಪ್ಪ ಅವರ ಮೂಲಕ ಮನವಿ ಸಲ್ಲಿಸಿದ್ದು, ಕೊಡಗು ಜಿಲ್ಲೆಯ ವಿವಿಧೆಡೆ ಪ್ರವಾಸಿಗರಿಗೆ ಸೇರಿದ ಚಿನ್ನಾಭರಣ ಹಾಗೂ ನಗದು ಕಳ್ಳತನ ಪ್ರಕರಣ ದಾಖಲಾಗಿದ್ದು, ಇದರಿಂದ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕೆ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಪ್ರಕರಣಗಳ ಸೂಕ್ತ ತನಿಖೆ ಕೈಗೊಂಡು ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಇಲಾಖೆಯ ಮೂಲಕ ಕಟ್ಟೆಚ್ಚರ ವಹಿಸುವಂತೆ ಮನವಿ ಪತ್ರದಲ್ಲಿ ಕೋರಿದ್ದಾರೆ. ಈ ಸಂದರ್ಭ ಸಂಘದ ಪದಾಧಿಕಾರಿಗಳಾದ ಭಾಸ್ಕರ್, ವೆಂಕಟರಮಣರಾವ್ ಮತ್ತಿತರರು ಇದ್ದರು. ಆರೆಂಜ್ ಕೌಂಟ್ರಿ, ಆಮೇಲೆ ಹೆರಿಟೇಜು, 5 ಕಡೆ ಕರ್ತಲಾಗಿದೆ. ನಾವು ಅದೇ ಬಗ್ಗೆ ನಾವು ಟೀಮ್ ಮಾಡಿ 12 ಜನ ಸಿಬ್ಬಂದಿಗಳು, 4 ಜನ 3 ಜನ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, DSP. ಕುಶಾಲನಗರ ಸಮೀಪ ದೊಡ್ಡ ಹೊಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಬುಧವಾರ ಚಾಲನೆ ನೀಡಲಾಯಿತು. ವಿದ್ಯಾರ್ಥಿಗಳು ಶಿಸ್ತು, ನೀತಿ ಹಾಗೂ ಮೌಲ್ಯಗಳೊಂದಿಗೆ ಸಮಾಜಮುಖಿಯಾಗಿ ಬದುಕು ಸಾಗಿಸುವಂತೆ ಗಣ್ಯರು ಕರೆ ನೀಡಿದರು. ಕುಶಾಲನಗರ ಸಮೀಪ ದೊಡ್ಡ ಹೊಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಬುಧವಾರ ಚಾಲನೆ ನೀಡಲಾಯಿತು. ಚಿಕ್ಕಹೊಸೂರು ಗ್ರಾಮದ ಹಿರಿಯ ಮುಖಂಡರಾದ CC ಸದಾಶಿವಪ್ಪ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಮಹತ್ವವಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳು ಶಿಸ್ತು, ನೀತಿ ಹಾಗೂ ಮೌಲ್ಯಗಳನ್ನು ಅರಿತುಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಎಂದರು. ಪ್ರತಿಯೊಬ್ಬರು ಆತ್ಮಶೋಧನೆಯಲ್ಲಿ ತೊಡಗಿಕೊಳ್ಳುವುದರೊಂದಿಗೆ ಸ್ವಚ್ಛತೆ ಹಾಗೂ ಸನ್ನೆಡೆಯ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದರು. ವಿಜ್ಞಾನಿಗಳಾಗಲಿ ರಾಜಕಾರಣಿಗಳಾಗಲಿ ಸ್ವಚ್ಛತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಪಾಲ್ಗೊಳ್ಳು. ಸ್ವಚ್ಛತೆ ಅಂತ ಕೇವಲ ಈ ಪರಿಸರ ಉತ್ಪತ್ತಿ ಮಾಡೋದಲ್ಲ, ಮರಗಿಡಗಳು ಬೆಳೆಸುವಂಥದ್ದಲ್ಲ, ಅಥವಾ ಗ್ರಾಮದ ಹೆಮ್ಮೆಲ್ಲ ಕಾಪಾಡೋದಂತಲ್ಲ. ನಮ್ಮಲ್ಲೇ ಸ್ವಚ್ಛತೆ ನಾವು ಕಾಪಾಡ್ಕೋಬೇಕಾಗ್ತದೆ. ನಮ್ಮಲ್ಲೇ ನಮ್ಮ ಆತ್ಮಶೋಧನೆ ಮಾಡ್ಕೋಬೇಕಾಗ್ತದೆ. ಅಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ನಾವೇನು ಮಹಾತ್ಮ ಗಾಂಧಿ ಕಂಡಂಥ ಕನಸನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಇವತ್ತು ಅವರು ಇಲ್ಲದೇ ಇದ್ರೂ ಸಹ ಅವರು ಮಾಡಿದಂಥ ಈ ಒಂದು ಯೋಜನೆ ಏನು ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಅವ್ರು ಹುಟ್ಟಾಕಿದ್ರೆ ಇವತ್ತು ಅದು ನಡೀತಾ ಇದೆ. ಮಹಾತ್ಮ ಗಾಂಧಿಯವರು ಎಷ್ಟು ಶ್ರಮಪಟ್ಟು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ನೆನೆಸ್ಕೋಬೇಕು. ನಿಮ್ಗೆ ಯಾರಿಗೂ ಅದರ ಗಂಧ ಗೊತ್ತಿಲ್ಲ. ಅಲ್ಲಿ ಕಷ್ಟಪಟ್ಟಂಥವ್ರಿಗೆ ಗೊತ್ತಾಗ್ತದೆ. ಎಷ್ಟೋ ದಿವಸ ಗಾಂಧಿಯವರು ಹಳಸದ ಅನ್ನ ಊಟ ಮಾಡಿದ್ದಾರೆ. ಆ ಸೆಕ್ಯೂರಿಟಿ ಮಾಡಿದಂಥ ರೈಸು ವಾಸನೆ ಬರ್ತಿತ್ತಂತೆ ಅವ್ರು ಊಟ ಮಾಡಬೇಕಾದ್ರೆ. ಆ ಅನ್ನ ಊಟ ಮಾಡೋಕ್ಕಾಗೋದಿಲ್ಲ. ಅಂಥ ಕಷ್ಟದಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಅದನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಇವತ್ತು ಅದು ನೆನೆಸ್ಕೊಂಡು ನಮ್ಮ ಜೀವನವನ್ನು ನಮ್ಮ ಏನು ಇವತ್ತಿದೆ ಅದನ್ನು ಮುಂದುವರ್ಸ್ಕೊಳ್ಬೇಕಾಗ್ತದೆ. ಇವತ್ತು ಯುವಶಕ್ತಿ ಎಲ್ಲದಕ್ಕಿಂತ ಮೇಲಾದ ಒಂದು ಶಕ್ತಿ. ಇವತ್ತು ಯಾಕೆ ನಿಮಗೆ ಯುವಕರಿಗೆ ಮಾತ್ರ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಕೊಡ್ತಾ ಇರೋ ಮದ್ದತ್ತು. ಮೈಸೂರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಾವೇರಿ ಶೇಖರ್ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಿತು. ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಹಾಗೂ ಶಿಬಿರದ ಮುಖ್ಯಸ್ಥರಾದ HV ಶಿವಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊಡಗು ಜಿಲ್ಲೆಗೆ ಸ್ಥೀಮಿತವಾದಂಥ ಸಂಸ್ಥೆ ತಮ್ಮೆಲ್ಲರಿಗೂ ತಿಳಿದಾಗಿದೆ. ಆ ಒಂದು ಸಂಸ್ಥೆಯಲ್ಲಿ 1999 2000ರಲ್ಲಿ ನಮ್ಮ ವಿಶೇಷ NSS ಘಟಕ ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನು
ಗಾಂಧೀಜಿಯವರು ಮಾಡಬೇಕು, ಅದನ್ನು ಅನುಷ್ಠಾನ ತರಬೇಕು. ವಿಶೇಷವಾಗಿ ಯುವಕರನ್ನು ಈ ರಾಷ್ಟ್ರೀಯ ಸೇವೆ ಯೋಜನೆಯಲ್ಲಿ ತೊಡಗಿಸ್ಬೇಕು. ಅವರನ್ನು ಆ ಒಂದು ಕ್ರಿಯೆಯಲ್ಲಿ ತೊಡಗಿಸ್ತಾ ಅವರಲ್ಲಿ ರಾಷ್ಟ್ರೀಯ ಮನೋಭಾವನೆ ಮತ್ತು ರಾಷ್ಟ್ರಕ್ಕೆ ಒಂದು ಸೇವೆ ಕಲ್ಪಿಸಿಕೊಡ್ಬೇಕು. ಯುವ ಜನತೆಯನ್ನು ಈ ಒಂದು ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ತೊಡಗಿಸ್ಬೇಕನ್ನೋ ನಿಟ್ಟಿನಲ್ಲಿ ಸುಮಾರು 1960ರಲ್ಲಿ ನಮ್ಮ ದೇಶದಲ್ಲಿ ಇದೊಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಶ್ರೀಮಾನ್ ಜವಾಹರ್ಲಾಲ್ ನೆಹರು ಅವರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಕೊಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿಎಸ್ ರೇಣುಕಾಸ್ವಾಮಿ, ಡಿಜೆ ಮಕ್ಬುಲ್, ಸರ್ಕಾರಿ ಪಾಲಿಟೆಕ್ನಿಕ್ ರಿಜಿಸ್ಟರ್ ಲಿಂಗರಾಜು, ದೊಡ್ಡಹೊಸೂರು ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಸದಸ್ಯರಾದ ಜ್ಯೋತಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಕೆಂಡಗಣ್ಣಸ್ವಾಮಿ, ಮುಖ್ಯೋಪಾಧ್ಯಾಯರಾದ ಸೋಮಶೇಖರ್, ಕಾರ್ಯಕ್ರಮಾಧಿಕಾರಿಗಳಾದ ಪ್ರಕಾಶ್ ಕುಂಬಾರ್, ಎಚ್ಜೆ ಮಂಜುನಾಥ್ ಇದ್ದರು. ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಸರ್ಕಾರಿ ಒಡೆತನದ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್ ಹಲವು ವರ್ಷಗಳಿಂದ ನಷ್ಟದಲ್ಲಿದೆ. ಆದ್ದರಿಂದ ಅನಿವಾರ್ಯವಾಗಿ ಪೇಪರ್ ಹಾಗೂ ಸಕ್ಕರೆ ಮಿಲ್ಗಳನ್ನು ಖಾಸಗಿ ವಲಯದ ಆಡಳಿತಕ್ಕೆ ಒಪ್ಪಿಸಲು ರಾಜ್ಯ ಸರ್ಕಾರ ತಯಾರಿ ನಡೆಸಿದೆ. ಒಂದರಿಂದ 5ನೇ ತರಗತಿಯವರೆಗಿನ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆ ಕನ್ನಡದಲ್ಲೇ ಕಡ್ಡಾಯಗೊಳಿಸಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಇದಕ್ಕಾಗಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ 2012ಕ್ಕೆ ತಿದ್ದುಪಡಿ ತರಲು ತೀರ್ಮಾನ ಕೈಗೊಳ್ಳಲಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ಜಮಾಯಿತುಲ್ ಮುಜಾಹಿದೀನ್ ಬಾಂಗ್ಲಾದೇಶ್ ಸಂಘಟನೆ ಉಗ್ರನನ್ನು ಬಂಧಿಸಲಾಗಿದೆ. ಹೊನ್ನಾಳಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಶಂಕಿತ ಉಗ್ರನನ್ನು ಬಂಧಿಸಿದ್ದಾರೆ. ಕಳೆದ ವರ್ಷ ಕರ್ನಾಟಕದಲ್ಲಿ ಆನೆಗಳ ಹಾವಳಿ ಅತಿಯಾಗಿ ವರದಿಯಾಗಿವೆ. ಹಲವು ಗ್ರಾಮಗಳಲ್ಲಿ ಇಂದಿಗೂ ಆನೆಗಳು ಬಂದು ಬೆಳೆಗಳನ್ನು ತುಳಿದು ಹೋಗುತ್ತಿವೆ. ಆದ್ದರಿಂದ ಕರ್ನಾಟಕದಲ್ಲಿ ಬೆಂಗಳೂರು ಸಮೀಪದಲ್ಲಿಯೇ ಅಭಯಾರಣ್ಯ ನಿರ್ಮಿಸಲು ಯೋಜನೆ ಸಿದ್ಧವಾಗಿದೆ. ಅಂತಾರಾಷ್ಟ್ರೀಯ ಪ್ರಾಣಿ ದಯಾ ಸಂಘಟನೆ ಪೇಟಾ ಹಾಗೂ ಕರ್ನಾಟಕದ ಬನ್ನೇರುಘಟ್ಟ ಜೈವಿಕ ಪಾರ್ಕ್ ಜಂಟಿಯಾಗಿ ಆನೆಗಳಿಗೆ ಅಭಯಾರಣ್ಯ ನಿರ್ಮಿಸಲು ಮುಂದಾಗಿವೆ. ಕೇಂದ್ರ ಕಾನೂನು ಸಚಿವ ಡಿವಿ ಸದಾನಂದಗೌಡರ ಪುತ್ರ ಕಾರ್ತಿಕ್ ಗೌಡ ಅವರು ನಟಿ ಮೈತ್ರಿಯಾ ಗೌಡ ತಮ್ಮ ವಿರುದ್ಧ ನೀಡಿರುವ ಅತ್ಯಾಚಾರ ವಂಚನೆ ಪ್ರಕರಣ ರದ್ದುಗೊಳಿಸುವಂತೆ ಕೋರಿದ್ದ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿದೆ. ಈ ಬಾರಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಕರ್ನಾಟಕದ ಚನ್ನಪಟ್ಟಣ ಗೊಂಬೆಗಳ ಕುರಿತ ಸ್ತಬ್ಧ ಚಿತ್ರಕ್ಕೆ 3ನೇ ಬಹುಮಾನ ದೊರೆತಿದೆ. ಜನವರಿ 31ರಂದು ನಡೆಯಲಿರುವ ಸಮಾರಂಭದಲ್ಲಿ ಕೇಂದ್ರ ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಬಹುಮಾನಗಳನ್ನು ವಿತರಣೆ ಮಾಡಲಿದ್ದಾರೆ. ಇದೀಗ ನಿಮಗಾಗಿ ವಾಟ್ಸ್ಆಪ್ ವಿಡಿಯೋ. Ready, 1, 2, 1, 2, 3, 4. True note melody on the dance floor. Feel the rhythm, shake it once more. True note melody on the dance floor. Feel the rhythm, repeat once more. Kokanaka makaka ka talagattuka Om Namo Vinayaka Lokavella Nataka Kokanaka makaka ka talagattuka Om Namo Vinayaka Lokavella Nataka Bilibeka Karibeka Kasate Koribeka Kokanaka 없는 안 좋아. 어서 나 이래. 저도 잘라. 저 뒤도 안 돼.
ಕುಶಾಲನಗರ ಪಟ್ಟಣ ಪಂಚಾಯಿತಿಯಿಂದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಗೆ ಭೂ ಖಾತೆ ವರ್ಗಾವಣೆ ಮಾಡಿದ ಮುಖ್ಯಾಧಿಕಾರಿ. ಬೈಚನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದ ಕೋಟಿಗಟ್ಟಲೆ ಬೆಲೆ ಬಾಳುವ ಭೂ ಮಾರಾಟ ದಂಧೆ, ಕಾವೇರಿ ಸೇನೆಯ ಪದಾಧಿಕಾರಿಗಳಿಂದ ಆರೋಪ. ಬ್ಯೂಟಿಷಿಯನ್ ತರಬೇತಿ ಶಿಬಿರದಲ್ಲಿ ನಡೆದ ಗುಡಿ ಕೈಗಾರಿಕೆ ಮತ್ತು ಆರ್ಥಿಕ ಸ್ವಾವಲಂಬನೆ ವಿಚಾರಗೋಷ್ಠಿ. ಮಹಿಳೆಯರು ಸ್ವಯಂ ಉದ್ಯೋಗದೊಂದಿಗೆ ಸ್ವಾವಲಂಬಿಗಳಾಗಿ ಬದುಕು ರೂಪಿಸುವಂತೆ ಗಣ್ಯರ ಕರೆ. ದೊಡ್ಡಹೊಸೂರು ಗ್ರಾಮದಲ್ಲಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಸಂಘದ ಶಾಖೆ ಉದ್ಘಾಟನೆ. ಸಂಘಟಿತ ಹೋರಾಟದ ಮೂಲಕ ಮಾತ್ರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಪಡೆಯಲು ಸಾಧ್ಯ, ಅಭಿಪ್ರಾಯ ವ್ಯಕ್ತಪಡಿಸಿದ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ಪದಾಧಿಕಾರಿಗಳು. ಕೊಡಗು ಜಿಲ್ಲೆಯ ಪ್ರವಾಸಿ ಕೇಂದ್ರಗಳ ಹೋಮ್ ಸ್ಟೇಗಳಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣ ತಕ್ಷಣ ತನಿಖೆ ನಡೆಸಿ ಪ್ರಕರಣ ಭೇದಿಸುವಂತೆ ಕೊಡಗು ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳಿಂದ ಪೊಲೀಸ್ ಇಲಾಖೆಗೆ ಮನವಿ. ದೊಡ್ಡಹೊಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ. ವಿದ್ಯಾರ್ಥಿಗಳು ಶಿಸ್ತು, ನೀತಿ ಹಾಗೂ ಮೌಲ್ಯಗಳೊಂದಿಗೆ ಸಮಾಜಮುಖಿಯಾಗಿ ಬದುಕು ಸಾಗಿಸುವಂತೆ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇನ್ನು ನಿಮ್ಮ ಭೇಟಿ ಮುಂದಿನ ಕಾವೇರಿ ಸುದ್ದಿಗೆ. ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಕಾವೇರಿ ಚಾನೆಲ್. ವಂದನೆಗಳೊಂದಿಗೆ ಸಿಂಚನಾ ಚಂದ್ರಮೋಹನ್. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಾವೇರಿ ಸುದ್ದಿಯ ಸಹ ಪ್ರಾಯೋಜಕರು ಬಿಎಸ್ಆರ್ ಸ್ಟೀಲ್ಸ್, ಆರ್ಎಂಸಿ ಯಾರ್ಡ್ ಎದುರುಗಡೆ, ಬಿಎಂ ರಸ್ತೆ, ಕುಶಾಲನಗರ. ಮಾಲೀಕರು ಜಗದೀಶ್ ಡಿಎಸ್.